ರಾಜಧಾನಿಯಲ್ಲಿ ಮಹಾಶಿವರಾತ್ರಿಯ ಸಡಗರ ಸಂಭ್ರಮ ಮನೆ ಮಾಡಿದೆ. ದೇವಸ್ಥಾನಗಳಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಶಿವರಾತ್ರಿ ಹಬ್ಬದ ಹಿನ್ನೆಲೆ ಸಿಲಿಕಾನ್ ಸಿಟಿಯ ಶಿವನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಪುಷ್ಪಾಲಂಕಾರ ನಡೆದವು. ಬಿಲ್ವಪ್ರಿಯನಿಗೆ ಬಿಲ್ವಾರ್ಚನೆ, ಗಂಗಾಧರನಿಗೆ ಜಲಾಭಿಷೇಕ, ರುದ್ರರೂಪನಿಗೆ ರುದ್ರಾಭಿಷೇಕ, ಶ್ರೀಕಾರನ ಸನ್ನಿಧಿಗಳಲ್ಲಿ ಶಿವಸ್ಮರಣೆ ಮೇಳೈಸಿದೆ. ಮಹಾಶಿವರಾತ್ರಿಯ ಹಿನ್ನೆಲೆ ಮಹಾದೇವನಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು. ದೇಗುಲಗಳು ಶಿವಭಕ್ತರಿಂದ ತುಂಬಿ ಹೋಗಿತ್ತು. ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು. ಅಭಿಷೇಕ ಪ್ರಿಯನಾದ ಜಟಾಧರನಿಗೆ ರುದ್ರಾಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ ನಡೆಯಿತು. ಈಶ್ವರನಿಗೆ ಅಭಿಷೇಕ ಮಾಡ್ತಾ ಇದ್ರೆ ಅಷ್ಟು ಸಾಮಾನ್ಯವಾಗಿ ಅನುಗ್ರಹ ಮಾಡ್ತಾ ಇರ್ತಾರೆ. ಆದ್ರಿಂದ ಈ ಶಿವರಾತ್ರಿಯ ದಿನ ಪ್ರಾತಃ ಅಂತೂ ಬೆಳಗ್ಗೆ ಸೂರ್ಯೋದಯದಿಂದ ಸಾಯಂಕಾಲ ಸೂರ್ಯ ಅಸ್ತಮಾನದ ಕಾಲದವರೆಗೂ ಅಭಿಷೇಕ. ಅದಾದ ನಂತರ ರಾತ್ರಿ 11 ಗಂಟೆಗೊಂದು, 1 ಗಂಟೆಗೊಂದು, 3 ಗಂಟೆಗೊಂದು, 4 ಗಂಟೆಗೆ 4 ಯಾಮಗಳಲ್ಲಿ 4 ವಿಶೇಷವಾದ ಅಭಿಷೇಕಗಳನ್ನು ಮಾಡ್ತಾರೆ. ಮಲ್ಲೇಶ್ವರಂನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲೂ ಶಿವರಾತ್ರಿ ಸಡಗರ ಮನೆ ಮಾಡಿದೆ. ಸ್ವಾಮಿಗೆ ಹವಳ, ಮುತ್ತು, ಬಂಗಾರದ ಕವಚ, ಪ್ರಭಾವಳಿಯ ಅಲಂಕಾರ ಮಾಡಲಾಗಿತ್ತು. ನಾಳೆ ಕಾಡುಮಲ್ಲೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಚಾಮರಾಜಪೇಟೆಯ ಮಲೆಮಹದೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಮಾದಪ್ಪನ ದರ್ಶನ ಪಡೆದರು. ಸಿಎಂಗೆ ಸಚಿವ ವೆಂಕಟೇಶ್ ಸಾಥ್ ಕೊಟ್ಟರು. ಬನ್ನೇರುಘಟ್ಟ ರಸ್ತೆಯ ಗೊಟ್ಟಿಗೆರೆ ಸೋಮೇಶ್ವರ ದೇವಸ್ಥಾನದಲ್ಲೂ ವಿಶೇಷ ಪೂಜೆಗಳು ನಡೆದವು. ಬೆಳಗ್ಗಿನಿಂದಲೇ ದೇವಸ್ಥಾನದತ್ತ ಮುಖ ಮಾಡಿದ ಭಕ್ತರು ದರ್ಶನ ಪಡೆದು ಪುನೀತರಾದರು. ಭಕ್ತರೆಲ್ಲ ಬಂದು ಪೂಜೆನೆಲ್ಲ ಮಾಡಿ